ಶ್ರೀ ದೇವಿ ಮಹಾತ್ಮೆ ಶ್ರೀ ಕಾಳಿಕಾ ಪುರಾಣೋಕ್ತ ಪೀಠಿಕಾಧ್ಯಾಯ. ಪೂಜ್ಯರು, ಮಂಗಳಪ್ರದರು, ದೇವತಾ ಸ್ವರೂಪರು ಆದ ಶರಣಾಗತರನ್ನು ಪೊರೆಯುವ ಪುಣ್ಯಭೂಮಿಯಾದ ಅಯೋಧ್ಯೆಯಲ್ಲಿ ಸನ್ನಿಹಿತವಾಗಿರುವ ಶ್ರೀ ಶ್ರೀ ಚಿದಾನಂದ ಗುರುವರ್ಯರು ನಮಗೆಲ್ಲ ಮಂಗಳವನ್ನು ಉಂಟು ಮಾಡಲಿ. ಶ್ರೀ ಶಿವಾನಂದ ಯೋಗೀಶ್ವರರ ಪ್ರಿಯ ಶಿಷ್ಯರು, ತುಂಗಭದ್ರಾ ನದೀ ತೀರವಾಸಿಗಳು, ರಾಜಯೋಗಿಗಳು ಆದ ಶ್ರೀ ಶ್ರೀ ಚಿದಾನಂದ ಗುರುಗಳಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡೋಣ. ಗುರುವಿನ ಆಜ್ಞೆಯಂತೆ ಚಿದಾನಂದಾವಧೂತರು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ನೀಡಿ ಭಕ್ತರನ್ನು ಸಲಹುವ ಶ್ರೀದೇವಿಯ ಮಹಾನ್ ಚರಿತ್ರೆಯನ್ನು ಹೇಳಿದ್ದಾರೆ. ಸಿದ್ಧ ಪರ್ವತ ವಾಸಿನಿಯು ದೇವಿ ಸ್ವರೂಪಳು ಆದ ಶ್ರೀ ಬಹಳಾಮುಖಿಯು ತಾನೇ ಹೇಳಿ ರಚಿಸಿರುವ ದೇವಿ ಮಹಾತ್ಮೆಯನ್ನು ಭಕ್ತರು ಕೇಳಿ ಆನಂದಿಸಲಿ. ಯಾವ ಯಾವ ಭಕ್ತರು ಯಾವ ಯಾವ ಇಷ್ಟಾರ್ಥಗಳನ್ನು ಬಯಸುವರೋ ಆ ಇಷ್ಟಾರ್ಥಗಳೆಲ್ಲವೂ ದೇವಿ ಮಹಾತ್ಮೆಯ ಪುರಾಣದಿಂದ ಸಿದ್ಧಿಸುತ್ತವೆ. ಭೂತ ಪ್ರೇತ ಪಿಶಾಚಿಗಳ ಭಯ, ವಿಷ ಜಂತುಗಳ ಭಯ, ಮಾರ್ಗ ಭಯ, ಕಳ್ಳರ ಕಾಟಗಳು ಶ್ರೀದೇವಿಯ ನಾಮಸ್ಮರಣೆಯಿಂದಲೇ ನಾಶವಾಗುತ್ತವೆ. ಆಕೆ ಪರಮ ಕರುಣಾಮಯವಾಗಿದ್ದಾಳೆ. ಶ್ರೀದೇವಿ ಮಹಾತ್ಮೆ ಗ್ರಂಥದ ಮಹಿಮೆ ಅಪಾರವಾಗಿದೆ. ಕಾಮಧೇನು ಕಲ್ಪವೃಕ್ಷಗಳಂತೆ ಬೇಡಿದುದನ್ನು ನೀಡುವ ಮಹಿಮಾನ್ವಿತ ಶಕ್ತಿ ಈ ಗ್ರಂಥಕ್ಕಿದೆ. ದೇವಿಯ ಕರುಣೆಯಿಂದ ಬಯಸಿದ್ದೆಲ್ಲ ಈಡೇರುತ್ತದೆ. ಧನ, ಕನಕ, ವಸ್ತು, ವಾಹನ, ವಸ್ತ್ರ, ಐಶ್ವರ್ಯಗಳು, ಭೋಗಭಾಗ್ಯಗಳು ಈ ಗ್ರಂಥದ ಪಾರಾಯಣ ಮಹಿಮೆಯಿಂದ ಕೈಗೂಡುತ್ತವೆ. ಎಂತಹ ಅಸಾಧ್ಯವಾದ ಕಾರ್ಯಗಳು ಇದರಿಂದ ಸಾಧ್ಯವಾಗುತ್ತವೆ. ಪ್ರತಿವಾದಿಗಳ ಮೇಲೆ ಜಯ, ಶತ್ರುನಾಶ, ಕಾರ್ಯಸಿದ್ಧಿಗಳು ಲಭಿಸುತ್ತವೆ. ದೇವಿ ಮಹಾತ್ಮೆಯ ಗ್ರಂಥವು ಮನೆಯಲ್ಲಿದ್ದರೆ ಸಾಕು, ಭೂತ ಗ್ರಹ ಪಿಶಾಚಾದಿಗಳು ಅಲ್ಲಿಂದ ದೂರ ಓಡಿ ಹೋಗುತ್ತವೆ. ಜಗಜ್ಜನನಿಯ ಈ ದಿವ್ಯ ಚರಿತ್ರೆಯನ್ನು ಪಠಿಸಿದವರಿಗೆ ರಾಜಪ್ರೀತಿಯುಂಟಾಗು, ಭಯ ನಿವಾರಣೆಯಾಗುತ್ತದೆ. ಭೂತ ಬಾಧೆಯಿಂದ ಪೀಡಿತರಾದವರಿಗೆ ಭಸ್ಮವನ್ನು ಈ ಗ್ರಂಥದಲ್ಲಿಟ್ಟು ಹಚ್ಚಿದರೆ ತಕ್ಷಣ ಅದು ನಿವಾರಣೆಯಾಗುತ್ತದೆ. ವಶೀಕರಣವನ್ನು ಬಯಸುವವರು ಈ ಗ್ರಂಥವನ್ನು 30 ದಿವಸ ಬಿಡದೆ ಪಾರಾಯಣ ಮಾಡಿದರೆ ಎಲ್ಲರೂ ಆತನ ವಶರಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಈ ಗ್ರಂಥವನ್ನು ಸಂಪೂರ್ಣವಾಗಿ ಒಂದೇ ದಿನಲ್ಲಿ 1 ವರ್ಷ ಕಾಲ ಪಾರಾಯಣ ಮಾಡಿದರೆ ದೇವಿ ಸಾಕ್ಷಾತ್ಕಾರವಾಗಿ ಬೇಡಿದ ಫಲ ಸಿಗುತ್ತದೆ. 40 ದಿನ ಅಥವಾ 2 ಮಂಡಲ ಪಾರಾಯಣ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ. 3 ವರ್ಷಗಳ ಪಾರಾಯಣದಿಂದ ದೇವಿಯು ಅಧಿಕ ಫಲ ನೀಡುತ್ತಾಳೆ. ಶ್ರದ್ಧಾಭಕ್ತಿಗಳಿಂದ ಪದ್ಮಾಸನದಲ್ಲಿ ಕುಳಿತು ಶ್ರೀದೇವಿಯನ್ನು ಸುಗಂಧ ಪುಷ್ಪ, ಶ್ರೀಗಂಧ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿದರೆ ಪರಮೇಶ್ವರಿಯ ಕರುಣೆ ಒದಗುತ್ತದೆ. ನಿತ್ಯವೂ ಪಾರಾಯಣ ಸಾಧ್ಯವಿಲ್ಲದಿದ್ದರೆ ತದಿಗೆ, ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಾಗಲಿ ಅಥವಾ ಮಂಗಳವಾರ, ಶುಕ್ರವಾರಗಳಲ್ಲಾದರೆ ದೇವಿ ಮಹಾತ್ಮೆ ಪಠಿಸಬಹುದು. ನವರಾತ್ರಿಯಲ್ಲಿ 9 ದಿನಗಳಲ್ಲೂ ದೇವಿ ಮಹಾತ್ಮೆಯ ಪಾರಾಯಣ ಮಾಡಿದರೆ ಬಹಳ ಪುಣ್ಯ ಲಭಿಸುತ್ತದೆ. ದೇವಿ ಮಹಾತ್ಮೆಯ 1-2 ಅಧ್ಯಾಯಗಳನ್ನಾದರೂ ಪಾರಾಯಣ ಮಾಡಿದರೆ ಶ್ರೀದೇವಿಯು ಬೇಡಿದ ಫಲಗಳನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಈ ಗ್ರಂಥವನ್ನು ಶ್ರದ್ಧಾಭಕ್ತಿಗಳಿಂದ ಪಠಿಸಿದರೆ ದೇವಿಯ ಕೃಪೆ ದೊರೆತು ಸಂಪತ್ತು, ಐಶ್ವರ್ಯ ಲಾಭವಾಗುತ್ತದೆ. ಗುರುವರ್ಯರಾದ ಶ್ರೀ ಶ್ರೀ ಚಿದಾನಂದ ಗುರುಗಳ ಕರುಣೆಯೂ ದೊರೆಯುತ್ತದೆ ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯ ಮಂಗಳಾಚರಣೆ ಪೀಠಿಕಾಧ್ಯಾಯವು ಮುಗಿತು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ.